ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದ್ವಾದಶೋऽಧ್ಯಾಯಃ. ಭಕ್ತಿಯೋಗಃ. ತುಲ್ಯನಿಂದಾಸ್ತುತಿರ್ಮೌನಿ ಸಂತುಷ್ಟೋ ಯೇನ ಕೇನಚಿತ್ ಅನಿಕೇತಃ ಸ್ಥಿರಮತಿರ್ ಭಕ್ತಿಮಾನ್ ಮೇ ಪ್ರಿಯೋ ನರಃ. ತುಲ್ಯನಿಂದಾಸ್ತುತಿರ್ಮೌನಿ. ನಿಂದನೆ ಪ್ರಶಂಸೆಗೆ ಮೌನವಾಗಿರುವವನು. ಬಹುಶಃ ಈ ಶ್ಲೋಕದಲ್ಲಿ ಹೇಳಿದಂತೆ ಮನುಷ್ಯರು ಬಾಳಿ ಬದುಕಿದರೆ ವಿವಾದಗಳು ತಾನಾಗಿ ಕೊನೆಗೊಳ್ಳುತ್ತವೆ. ಹೆಚ್ಚಿನ ವಿವಾದಗಳಿಗೆ ಕಾರಣವೇ ಇನ್ನೊಬ್ಬರನ್ನು ಮೆಚ್ಚಿಸಿ ಅವರಿಂದ ಪ್ರಶಂಸೆ ಪಡೆಯಬೇಕೆಂಬ ಮನಸ್ಥಿತಿ. ಯಾವುದಾದರೂ ಕಾರ್ಯ ಮಾಡಿದಾಗ ಯಾರೂ ಪ್ರಶಂಸಿಸದಿದ್ದರೆ ಬೇಸರ ವ್ಯಕ್ತಪಡಿಸುವುದಲ್ಲದೆ ಕಂಡವರ ಮೇಲೆ ಕೋಪಗೊಳ್ಳುತ್ತಾ ಇದಕ್ಕೆ ಕಾರಣವಲ್ಲದವರ ಮೇಲೆ ಕೂಡ ಅನುಮಾನ ಪಡುತ್ತಾ ಪ್ರತೀಕಾರದ ಮನಸ್ಸಿನಿಂದ ಒಳಗೊಳಗೆ ಕುದಿಯುವುದನ್ನು ಕಾಣಬಹುದು. ತಾನು ಮಾಡಿದ ಕಾರ್ಯವನ್ನು ಪ್ರಶಂಸಿಸದ ಕಾರಣ ವ್ಯಗ್ರವಾದ ಮನಸ್ಸು ಪ್ರತೀಕಾರ ತೀರಿಸಿಕೊಳ್ಳಲು ಹೊಂಚು ಹಾಕುತ್ತಲೇ ಇರುತ್ತದೆ. ಪ್ರಶಂಸೆ ಮಾಡದ ವ್ಯಕ್ತಿಗಳ ಜೀವನ ಜಾಲಾಡುವ ಇಂತಹ ಮನಸ್ಸುಗಳು ಸಂಬಂಧವಿಲ್ಲದವರಲ್ಲೂ ಇದನ್ನು ವಿಮರ್ಶಿಸುತ್ತಾ ಪ್ರಶಂಸೆ ಮಾಡದ ವ್ಯಕ್ತಿಗಳಲ್ಲಿ ವೈರತ್ವ ಹೊಂದುವುದು ನಿಶ್ಚಿತ. ನಿಂದನೆಯನ್ನು ಯಾರೂ ಸಹಿಸರು. ನಿಂದನೆಯನ್ನು ಸಹಿಸಿಕೊಳ್ಳುವುದು ಎಂಬುದು ಸರಿಯಲ್ಲ. ಸಹಿಸಿಕೊಳ್ಳುವುದು ಎಂದಾಗ ಮನಸ್ಸಿಗೆ ಬೇಜಾರವಾದರೂ ಕಾರಣಾಂತರಗಳಿಂದ ಮೌನಿಯಾಗಿರಬಹುದು. ಉದಾಹರಣೆಗೆ, ಇದೀಗ ಸುತ್ತಮುತ್ತ ತನ್ನವರು ಯಾರೂ ಇಲ್ಲದಿರುವ ಕಾರಣ ತನ್ನನ್ನು ರಕ್ಷಿಸಿಕೊಳ್ಳಲು ಆ ಸಂದರ್ಭದಲ್ಲಿ ಮೌನಿಯಾದರೆ ಅದನ್ನು ಒಪ್ಪಲಾಗದು. ಅದೆಂತಹ ಕಠಿಣ ಕಠೋರ ನಿಂದನೆ ಅಥವಾ ಹೃದಯಕ್ಕೆ ಹತ್ತಿರವಾದ ಅತೀವ ಸಂತೋಷ ಕೊಡುವ ಪ್ರಶಂಸೆಗಳಾಗಲಿ ಮನಸ್ಸಿನ ಮೇಲೆ ಯಾವುದೇ ಪರಿಣಾಮ ಬೀರದಿದ್ದರೆ ಅಂತಹವರನ್ನು ಮಾತ್ರ ಒಪ್ಪಬಹುದು. ಮನುಷ್ಯ ತನ್ನ ಬೆನ್ನು ತಾನು ನೋಡಿಕೊಳ್ಳಲಾರ. ಹಾಗೆಯೇ ತನ್ನ ಪೂರ್ಣ ಪರಿಚಯ ಕೂಡ ಆತನಿಗೆ ಇರದು. ಯಾರಾದರೂ ಆತನಲ್ಲಿ ಇರುವ ಕೊರತೆಯ ಬಗ್ಗೆ ಮಾತನಾಡಿದಾಗ ಅಥವಾ ಆತ ಮಾಡುವ ಕಾರ್ಯಗಳಲ್ಲಿ ದೋಷ ಕಂಡರೆ ತನ್ನ ಮೇಲಿನ ಅತಿಯಾದ ವ್ಯಾಮೋಹದಿಂದ ಕೋಪ ನೆತ್ತಿಗೇರಿ ತನ್ನ ಬಗ್ಗೆ ಮಾತನಾಡಿದವರ ಮೇಲೆ ಕೋಪದ ಪ್ರದರ್ಶನ ಮಾಡುವುದು ನಿಶ್ಚಿತ. ಯಾರು ಏನು ಹೇಳಿದರೂ ಎಲ್ಲವನ್ನೂ ಸ್ವಾಭಾವಿಕವಾಗಿ ಸ್ವೀಕರಿಸಿ ತನ್ನ ಮನಸ್ಸೆಂಬ ಮಾನಸ ಸರೋವರ ತಿಳಿಯಾಗಿಸಿಕೊಂಡು ಭಾವವಿಕಾರಕ್ಕೆ ಅವಕಾಶ ಮಾಡಿಕೊಡದಂತಹ ವ್ಯಕ್ತಿಗಳನ್ನು ಮಾತ್ರ ಇಂತಹ ವರ್ಗಕ್ಕೆ ಸೇರಿಸಬಹುದು. ಪ್ರಪಂಚ ನಡೆಯುವುದೇ ಶಬ್ದಗಳಿಂದ. ಋಣಾತ್ಮಕ ಶಬ್ದಗಳಿಂದ ಋಣಾತ್ಮಕ ಕಾರ್ಯಗೊಂಡರೆ ಧನಾತ್ಮಕ ಶಬ್ದಗಳಿಂದ ಧನಾತ್ಮಕ ಕಾರ್ಯ ನಡೆಯುವುದು. ಆದರೆ ಇವೆರಡನ್ನೂ ಸಮಭಾವದಿಂದ ಸ್ವೀಕರಿಸಿದರೆ ಭಾವೋದ್ವೇಗಕ್ಕೆ ಅವಕಾಶವಿರದು. ಧನಾತ್ಮಕವಿರಲಿ ಋಣಾತ್ಮಕವಿರಲಿ ಸ್ವೀಕರಿಸುವ ಭಾವ ವ್ಯಕ್ತಿಯ ಮನಸ್ಸನ್ನು ಕೆಣಕಿ ದೇಹವನ್ನು ರೋಗಗ್ರಸ್ತವಾಗಿಸುವುದು. ವ್ಯಕ್ತಿ ಧನಾತ್ಮಕ ಶಬ್ದದಿಂದಲೂ ಭಾವೋದ್ವೇಗಕ್ಕೆ ಒಳಗಾಗಿ ತನ್ನ ದೇಹ ಹಾಳು ಮಾಡಿಕೊಳ್ಳುವುದನ್ನು ಕಾಣಬಹುದು. ಉದಾಹರಣೆಗೆ, ಒಂದು ಪಂದ್ಯದಲ್ಲಿ ತಾನು ಇಷ್ಟಪಟ್ಟ ತಂಡ ಗೆದ್ದಿದ್ದು ನೋಡಿ ಆತ ಸಂತೋಷವನ್ನು ತಾಳಲಾರದೆ ಹೃದಯ ಸ್ತಂಭನವಾದ ಅದೆಷ್ಟೋ ಪ್ರಕರಣಗಳು ಇವೆ. ಪ್ರಶಂಸೆಯನ್ನು ಧನಾತ್ಮಕವಾಗಿ ಸ್ವೀಕರಿಸುವ ಮನುಷ್ಯ ನಿಂದನೆಯನ್ನು ಋಣಾತ್ಮಕವಾಗಿ ಸ್ವೀಕರಿಸುವ ಮೂಲಕ ತನ್ನ ಮೇಲೆ ಸಾಕಷ್ಟು ಪರಿಣಾಮ ತಂದುಕೊಳ್ಳುತ್ತಾನೆ. ಶಬ್ದಗಳು ಕಠೋರವಾಗಿರಲಿ ಅಥವಾ ಕಠೋರವಾಗಿಲ್ಲದಿರಲಿ ಅದನ್ನು ಸ್ವೀಕರಿಸುವ ಭಾವದಿಂದ ಅದು ಹೆಚ್ಚು ಹಾನಿ ಮಾಡುವುದು. ಪ್ರಶಂಸೆ ಇರಬಹುದು, ನಿಂದನೆ ಇರಬಹುದು, ಇವು ಕೇವಲ ಶಬ್ದಗಳು. ಇವೆರಡನ್ನೂ ಸಮಭಾವದಿಂದ ನೋಡಿದಾಗ ಮನಸ್ಸು ಉದ್ವೇಗವಾಗದು. ಪ್ರಶಂಸೆ ಹಾಗೂ ನಿಂದನೆಗಳು ಮನಸ್ಸಿನ ಮೇಲೆ ಯಾವ ಪ್ರಭಾವ ಬೀರದಂತಹ ಸ್ಥಿತಪ್ರಜ್ಞ ಸ್ಥಿತಿ ಸಾಧ್ಯವಾದರೆ ಆ ವ್ಯಕ್ತಿ ನಿರ್ಭೀತಿಯಿಂದ ಶತ್ರುಗಳ ಬಾಧೆ, ರೋಗದ ಬಾಧೆ ಇಲ್ಲದೆ ನಿಶ್ಚಿಂತೆಯಿಂದ ಭಗವಂತನ ಧ್ಯಾನದಲ್ಲಿರಬಹುದು. ರೋಗ ಹಾಗೂ ವೈರತ್ವ ಬೆಳೆಯಲು ಮುಖ್ಯ ಕಾರಣವೇ ನಿಂದನೆ ಪ್ರಶಂಸೆಗಳಿಗೆ ತಕ್ಷಣ ಪ್ರತಿಕ್ರಿಯಿಸುವ ಮನಸ್ಸು. ಮಿತಭಾಷಿಯು ದೊರಕಿದುದರಲ್ಲಿ ತೃಪ್ತಿಯನ್ನು ಪಡೆಯುವವನು. ಹೆಸರು, ಹಣ ಹಾಗೂ ಪ್ರತಿಷ್ಠೆಗಾಗಿ ಮಾತನಾಡುತ್ತಲೇ ಇರುವ ಮನುಷ್ಯನಿಗೆ ಮೌನದ ಮಹತ್ವ ಅರಿಯದು. ಮಾತು ಕಡಿಮೆಯಾದಾಗ ಮೌನ ಉತ್ತರವಾಗುತ್ತದೆ. ಹೆಚ್ಚು ಮಾತನಾಡುವವರು ಖಾಲಿ ಡಬ್ಬದಂತೆ. ಆಡುವ ಮಾತಿನಲ್ಲಿ ಯಾವುದೇ ತೂಕವಿರದು. ಮಿತಭಾಷಿಗರಾಡುವ ಪ್ರತಿ ಮಾತಿನಿಂದ ಮಾರ್ಗದರ್ಶನ ದೊರೆಯುವುದಲ್ಲದೆ ಉತ್ತಮ ಜ್ಞಾನ ಸಿಗುವುದು ಖಚಿತ. ವೇಗವಾಗಿ ಮಾತನಾಡುವವರ ಮಾತಿನ ಮೇಲೆ ನಿಗಾ ಇರದ ಕಾರಣ ಅಚಾತುರ್ಯವಾಗುವ ಸಂಭವ ಹೆಚ್ಚು.
ತಮ್ಮ ಮಾತು ಕೇಳದವರ ಮೇಲೆ ಹರಿಹಾಯುವ ಹೆಚ್ಚು ಮಾತನಾಡುವವರು ಏರು ಧ್ವನಿಯಲ್ಲಿ ಕೂಗುತ್ತಾ ಇಡೀ ವಾತಾವರಣವನ್ನು ಕಲುಷಿತಗೊಳಿಸುವುದನ್ನು ಕಾಣಬಹುದು. ಮನುಷ್ಯ ಜ್ಞಾನಿಯಾದರೆ ಮಿತಭಾಷಿಯಾಗುತ್ತಾನೆ. ತನ್ನ ಮಾತಿನ ಅಗತ್ಯತೆ ಅರಿತು ಮಾತನಾಡುವ ಜ್ಞಾನಿ ನಗುವವರ ಮುಂದೆ ನಗೆಪಾಟಲಾಗದೆ ತನ್ನ ವ್ಯಕ್ತಿತ್ವ ಕಾಪಾಡಿಕೊಂಡು ಗೌರವ ಹೆಚ್ಚಿಸಿಕೊಳ್ಳುತ್ತಾನೆ. ಪ್ರತಿಯೊಂದನ್ನು ಲಾಭದ ದೃಷ್ಟಿಯಿಂದ ಅಳೆದು ತೂಗಿ ತೃಪ್ತಿಪಟ್ಟುಕೊಳ್ಳುವ ಇಂದಿನ ಯುಗದಲ್ಲಿ ಸಂಖ್ಯೆ ಮುಖ್ಯ ಪಾತ್ರ ವಹಿಸುತ್ತದೆ. ತನಗೆ ದೊರಕಿದುದನ್ನು ಅದರ ಬೆಲೆ ಆಧರಿಸಿ ತೃಪ್ತಿಪಟ್ಟುಕೊಳ್ಳುವ ಮನುಷ್ಯ ಹೆಚ್ಚಿನ ಸಮಯದಲ್ಲಿ ಅತೃಪ್ತಿ ಹೊಂದಿ ತನ್ನನ್ನೋ ಅಥವಾ ತನಗೆ ದೊರಕಿಸಿದವರನ್ನೋ ಹಳೆಯುವುದು ಕಾಣಬಹುದು. ದಾನಕ್ಕೆ ಬಂದ ಎತ್ತಿನ ಹಲ್ಲು ಎಣಿಸಿದಂತೆ ಎಂಬ ಗಾದೆಯಂತೆ ಪ್ರತಿಯೊಂದರ ಯೋಗ್ಯತೆ ಅಳೆಯುವ ಮನುಷ್ಯ ತನ್ನ ಯೋಗ್ಯತೆ ಅಳೆಯದೆ ಹೋದಲ್ಲಿ ಬಂದಲ್ಲಿ ಅವಮಾನಿತನಾಗುವನಲ್ಲದೆ ತನ್ನ ಯೋಗ್ಯತೆಗಿಂತ ಹೆಚ್ಚಿನದನ್ನೇ ನಿರೀಕ್ಷಿಸಿ ಅತೃಪ್ತನಾಗುತ್ತಾನೆ.